ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಗಜಪಯಣಕ್ಕೆ ಚಾಲನೆ. ನಾಡಹಬ್ಬ ದಸರಾ ಮಹೋತ್ಸವ ಹಿನ್ನೆಲೆ ಇಂದು ಕಾಡಿನಿಂದ ದಸರಾ ಆನೆಗಳು ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ಸಾಗಿವೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳ ಮೊದಲ ತಂಡ ಮೈಸೂರಿನತ್ತ ಈಗ ಪ್ರಯಾಣವನ್ನು ಬೆಳೆಸಿವೆ. ಮಧ್ಯಾಹ್ನ 12:34ರಿಂದ 12:59 ರೊಳಗಿನ ಶುಭ ಅಭಿಜಿತ್ ಲಗ್ನದಲ್ಲಿ ಗಜಪಯಣಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಇತರ ಗಣ್ಯರು ಚಾಲನೆಯನ್ನ ನೀಡಿದ್ದಾರೆ. ಈ ಬಾರಿಯೂ ಕೂಡ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ಸಾಗಲಿರುವಂತಹ ಅಭಿಮನ್ಯು ವಿವಿಧ ಆನೆ ಶಿಬಿರಗಳಿಂದ ಆನೆಗಳನ್ನು ಆಯ್ಕೆ ಮಾಡಿರುವಂತಹ ಅಧಿಕಾರಿಗಳು. ಈಗಾಗಲೇ ಆನೆಗಳ ಆರೋಗ್ಯ ತಪಾಸಣೆ ಪೂರ್ಣಗೊಂಡಿದೆ. ಆನೆ ಶಿಬಿರದಲ್ಲಿರುವಂತಹ ಹೆಣ್ಣು ಆನೆಗಳ ಗರ್ಭಧಾರಣೆ ಪರೀಕ್ಷೆಗಾಗಿ ರಕ್ತಗಳ ಮಾದರಿ ಸಂಗ್ರಹಿಸಲಾಗಿದೆ. ಪ್ರೊಜೆಸ್ಟ್ರೋನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹಾಗೂ ಪೆಟಲ್ ಮಾದರಿ ಸಂಗ್ರಹಿಸಿ ಲ್ಯಾಬ್ನಲ್ಲಿ ಪರೀಕ್ಷೆಯನ್ನು ಮಾಡಲಾಗಿದೆ. ಮೊದಲ ತಂಡದ ಆನೆಗಳ ಪಟ್ಟಿ ಹೀಗಿದೆ. ಅಭಿಮನ್ಯು ಗಂಡು 59 ವರ್ಷ, ಮತ್ತಿಗೂಡು ಆನೆ ಶಿಬಿರ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಪ್ರಶಾಂತ್ ಗಂಡು 53 ವರ್ಷ, ದುಬಾರೆ ಆನೆ ಶಿಬಿರ, ಮಡಿಕೇರಿ. ಭೀಮಾ ಗಂಡು 25 ವರ್ಷ, ಮತ್ತಿಗೋಡು ಆನೆ ಶಿಬಿರ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಮಹೇಂದ್ರ ಗಂಡು 42 ವರ್ಷ, ಮತ್ತಿಗೋಡು ಆನೆ ಶಿಬಿರ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಧನಂಜಯ್ ಗಂಡು 45 ವರ್ಷ, ದುಬಾರೆ ಆನೆ ಶಿಬಿರ, ಮಡಿಕೇರಿ. ಕಂಜನ್ ಗಂಡು 26 ವರ್ಷ, ದುಬಾರೆ ಆನೆ ಶಿಬಿರ, ಮಡಿಕೇರಿ. ಏಕಲವ್ಯ ಗಂಡು 40 ವರ್ಷ, ಮತ್ತಿಗೋಡು ಆನೆ ಶಿಬಿರ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಕಾವೇರಿ ಹೆಣ್ಣು 45 ವರ್ಷ, ದುಬಾರೆ ಆನೆ ಶಿಬಿರ, ಮಡಿಕೇರಿ. ಲಕ್ಷ್ಮಿ ಹೆಣ್ಣು 54 ವರ್ಷ, ಬಳ್ಳೆ ಆನೆ ಶಿಬಿರ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಅದು